ಯಾಕಂದ್ರೆ ನಾವು ಅಡ್ಡಾಡಿದ್ರು ಇಡೀ ದೇಶ ಏನು ಬೇಕಾಗಿದ್ದರೆ ಅದ್ರಾಗ ಒಂದು ಸ್ವಲ್ಪ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಇದಾಗಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ನಮ್ಮ ಸಂಜಯ್ ನಿಷಾದ್ರಂಥ ಬುದ್ಧಿವಂತರು ಸಚಿವರಾಗಿದ್ದಾರೆ. ಅವರು ಈ ಎಲ್ಲ ಪಾಪ ಜನರ ಇವತ್ತು ಜೀವ ಕಳ್ಕೊಂಡಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಆಸ್ತಿಗಳು ಕಳ್ಕೊಂಡಿದ್ದಾರೆ, ಏನೆಲ್ಲ ಆಗ್ಯದ. ಅವ್ರಿಗೆ ಪರಿಹಾರ ಹುಡುಕಾಗಿ ಏನು ಅನ್ನೋದು ವಿಚಾರ ಮಾಡೋದು ಬಿಟ್ಟೆ ಸ್ವರ್ಗಕ್ಕೆ ಹೋದ್ರೆ ಭಾಳ ಚಲೋ ಆಯ್ತು ಅನ್ನೋಂಥ ಮಾತು ಮಾತಾಡೋರು. ಇದು ಯಾವಾಗ ಹೋಗ್ತದೆ ಅಂದಾಗ ಹೇಳ್ಬೋದು ನಾವು ಇಷ್ಟ, ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಹೈಯರ್ ಎಜುಕೇಷನ್ ಸಿಗಬೇಕು ಫ್ರೀಯಾಗಿ. ಅದು ದೇಶ ಕಟ್ಟೋ ಕೆಲಸ. ನಾವು ದೇಶ ಕಟ್ಟೋದು ಎಡವಿದ್ವಿ, ಯಾರ್ದು ಕೈ ನಮ್ಮ ದುಡ್ಡು ಕೊಟ್ಟರೆ ಕಟ್ರಪ್ಪ ಅಂತ ಹೇಳ್ತಾ ಇದ್ವಿ. ಆವತ್ತು ನೋಡ್ರೆ ನೆಹರು ಅವರು ಮಿಕ್ಸ್ಡ್ ಎಕಾನಮಿ ಮಾಡಿ ಅಲ್ಲಿ ಇಲ್ಲಿ ಅಧಿಕಾರಶಾಹಿಗಳ ಕೈಯಲ್ಲೇ ಮತ್ತು ಇಲ್ಲಿ ವ್ಯಾಪಾರಿಗಳ ಕೈಯಲ್ಲೇ ಇಡೀ ದೇಶದ ಅರ್ಥವ್ಯವಸ್ಥೆ ಕೊಟ್ಟರು. ಇವತ್ತು ಓಪನ್ ಮಾರ್ಕೆಟ್ ಮಾಡಿ ಪೂರ್ತಿಯಾಗಿ ಅವ್ರು ತಗಲಾಕಿಬಿಟ್ರು. ಮೋದಿ ಅವ್ರು ಬಂದಂತೆ ಹೋಗ್ಬಿಡ್ತು, ಕಾರ್ಪೊರೇಟ್ಗಳನ್ನ ಬೇಸ್ ನಿಲ್ಲಿಸ್ಬಿಟ್ರು. ಈಗ ಚರ್ಪಡಿಸ್ಲಿಕ್ಕೆ ಗೆದ್ದಿದ್ದಾರೆ. ಏನಂದ್ರೆ ನಮ್ಮಲ್ಲೇ ಗಾದಿ ಮಾತಲ್ರಿ, ಗಾಡಿ ಹೋದ್ಮೇಲೆ ಟಿಕೆಟ್ ತೆಗಿಸ್ದಂಗೆ. ಆದರೂ ಇನ್ನೂ ಸಮಯ ಇದೆ. ಈ ದಿಶೆಯಲ್ಲೇ ನಮ್ಮ ಸರ್ಕಾರಗಳು ಎಚ್ಚರಗೊಂಡು ವಿಚಾರ ಮಾಡಬೇಕಾಗಿದೆ. ಮೋದಿಯವರು ಏನೋ ಎಚ್ಚರಗೊಂಡಿದ್ದಾರೆ ಅಂತ ಅನ್ನಿಸ್ತದ. ಏನು ಮಾಡ್ತಾರೆ ಮಾಡಲಿ. ಬಟ್ ಸಂಜಯ್ ನಿಷಾದ್ರಂತಹ ಸಚಿವರು ಇರೋ ಮುಂದೆ ಇವ್ರನ್ನೆಲ್ಲ ಹೆಂಗೆ ತಿತ್ತಾರೆ ಇವರು. ಉತ್ತರ ಪ್ರದೇಶದ ಅಲ್ಲಿಯ ಚೀಫ್ ಮಿನಿಸ್ಟರ್ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಈ ದಿಶೆಯಲ್ಲಿ ಯೋಚಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗಂಗೆ ನಿಮ್ಮ ಪಾದ ತೊಳೆಯಲು ಬಂದಿದ್ದಾಳೆ, ಸ್ವರ್ಗಕ್ಕೆ ಒಯ್ಯುತ್ತಾಳೆ ಅನ್ನುವಂಥ ಮಾತುಗಳು ಇನ್ನೂ ನಿಲ್ತಾ ಇದ್ದೇವೆ ಅನ್ನೋದು ಅತ್ಯಂತ ನೋವಿನ ವಿಷಯ. ಯಾಕಂದರೆ ಮೆಗಾ ಸ್ಪೋರ್ಟ್ ಸಾಕಷ್ಟು ತೊಂದರೆ ಕೊಟ್ಟದ. ಜನರ ಜೀವದ ಜೊತೆಗೆ ಅಲ್ಲಿ ಜನರಿಗೆ ಅವರ ಬದುಕಿನ ಜೊತೆಗೆ ಆಟ ಆಡ್ತದೆ ನದಿ. ಅದಕ್ಕೆ ಪರಿಹಾರ ಕೇವಲ ನಮ್ಮ ದುಡಿಮೆಯಿಂದ ಹಾರ್ಡ್ ವರ್ಕಿಂಗ್ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಂಡಿ ವಂದನೆಗಳು.